ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ನೇರವಾದಂತಹ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮದುವೆ ವಿಳಂಬ ಆಗೋದಿರ್ಬೋದು, ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ಕಲಹ ಉಂಟಾಗುವಂಥದ್ದಿರ್ಬೋದು, ಇನ್ನು ಮನೆ ಕಟ್ಟುವಂತಹ ವಿಚಾರದಲ್ಲಿ ವಿಳಂಬ ಉಂಟಾಗ್ತಾ ಇದೆ ಅನ್ನುವಂತಹ ಸಮಯದಲ್ಲೂ ಸಹ ನೀವು ಕರೆ ಮಾಡ್ಬೋದು. ನಿಮಗಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರ ಕೊಡ್ತಾ ಹೋಗ್ತಾರೆ. ತಪ್ಪದೆ ಕರೆ ಮಾಡಿ ನಿಮಗಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ವೀಕ್ಷಕರೇ, ಇನ್ನು ದೋಷಗಳಾಗಿರ್ಬೋದು ಅಥವಾ ಶಾಪಗಳಾಗಿರ್ಬೋದು, ಇವೆಲ್ಲದಕ್ಕೂ ಸಹ ಪರಿಹಾರ ಏನು, ಯಾವ ಕಾರಣಕ್ಕೆ ದೋಷ ಬರುತ್ತೆ, ಯಾವ ಶಾಪದಿಂದ ಯಾವ ದೋಷ ನಮ್ಮನ್ನು ಕಾಡುತ್ತೆ, ಈ ಶಾಪಗಳಥವಾ ದೋಷಗಳು ಯಾವ ಕಾರಣಕ್ಕೆ ನಮಗೆ ಸುತ್ತಕೊಳ್ಳುತ್ತೆ, ಇವೆಲ್ಲವೂ ಸಹ ಒಂದಷ್ಟು ಪ್ರಶ್ನೆಗಳೇ. ಇನ್ನು ದೋಷಗಳು ಯಾವ್ಯಾವಿದೆ, ಯಾಕೆ ಆ ದೋಷ ನಮ್ಮನ್ನು ಬರುತ್ತೆ, ಇದೇ ರೀತಿಯ ಪ್ರಶ್ನೆಗಳು ಸಾಕಷ್ಟು ಜನ ಕೇಳಿದ್ರಿ. ಈ ಪ್ರಶ್ನೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಗುರುಮಾತಾ ಹತ್ರ ಒಂದೊಂದೇ ದೋಷದ ಬಗ್ಗೆ ನಾವು ಕೇಳ್ತಾ ಹೋಗೋಣ. ಗುರುಮಾತಾ ಯಾಕೆ ಆ ದೋಷ ಬರುತ್ತೆ, ಇರುವಂತಹ ದೋಷಗಳನ್ನು ಯಾವ ರೀತಿ ಮುಕ್ತಿ ಮಾಡ್ಕೋಬೇಕು, ಯಾವ ರೀತಿ ಪರಿಹಾರ ಪಡ್ಕೋಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಮಾತಾ ಇನ್ನು ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ರು. ಯಾವ ವಿಚಾರದಲ್ಲಿ ಅಂದರೆ ಈ ದೋಷಗಳು. ನಮಗೆ ಕರೆ ಮಾಡಿದಂತಹ ಸಾಕಷ್ಟು ಜನ ಸಹ ಒಂದಷ್ಟು ದೋಷಗಳು ನಮ್ಮನ್ನು ಕಾಡ್ತಾ ಇದೆ, ಇದರಿಂದ ನಮಗೆ ಯಾವ ರೀತಿ ಪರಿಹಾರ ಪಡ್ಕೋಬೇಕು, ಅಥವಾ ಒಂದಷ್ಟು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ, ಅದರಿಂದ ಯಾವ ರೀತಿ ಪರಿಹಾರ ಪಡ್ಕೋಬೇಕು ಅಂತ ಕೇಳಿದ್ರು. ಇಲ್ಲಿ ನಮಗೆ ನಾರ್ಮಲ್ ಆಗಿ ತುಂಬ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ದೋಷ ಅಂತ ಬಂದಾಗ ಕನ್ಯಾ ದೋಷ ಕಂಡು ಬರ್ತಾ ಇರುತ್ತೆ. ಈ ಕನ್ಯಾ ದೋಷ ಅಂದರೆ ಏನು, ಯಾವ ಕಾರಣಕ್ಕೆ ಕನ್ಯಾ ದೋಷ ಸುತ್ತಕೊಳ್ಳುತ್ತೆ? ನೋಡಿ, ದೋಷಗಳು ಬೇಕಾದಷ್ಟಿದೆ. ಅದರಲ್ಲೂ ಕನ್ಯಾ ದೋಷ, ಕುಜಾದೋಷ ಈ ಎರಡೂ ಜಾಸ್ತಿನೇ ಬಾಧೆ ಬರುತ್ತೆ. ಯಾಕೆ ಅಂತಂದರೆ ಕನ್ಯಾ ದೋಷ ಅನ್ನೋದೇನು, ಆ ಮನೇಲಿರೋ ಅಂಥ ತಾಯಿ ತಂದೆ ಆದಷ್ಟು ಬೇಗ ಮದುವೆ ಮಾಡದಿರ ಇರೋ ಅಂಥದ್ದು, ಅದು ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ. ಅದೇ ರೀತಿ ದೋಷಗಳಿದೆ ಅಂತಂದರೆ ಅದು ಖಂಡಿತ ಆದಷ್ಟು ಬೇಗ ಪರಿಹಾರ ಮಾಡಿ. ಒಂದು ದೋಷ ಪರಿಹಾರ ಆಗೋದಕ್ಕೆ ಖಂಡಿತ ಆಗಿದ್ರೂ ಸರಿ 3 ತಿಂಗಳು ಟೈಮ್ ತಗೊಳುತ್ತೆ. ಒಂದು ದೋಷ ಕರೆಕ್ಟಾಗಿ ಫುಲ್ಲಾಗಿ ಕ್ಲಿಯರ್ ಆಗಬೇಕು ಅಂತ ಅಂದರೆ 3 ತಿಂಗಳು ಬೇಕೇ ಬೇಕು. ಯಾಕೆ ಅಂತಂದರೆ ನೋಡಿ, ಒಂದು ಮಗು ಜನನ ಆಗುತ್ತೆ, 30 ದಿವಸ ನಾವು ವೆಯ್ಟ್ ಮಾಡ್ತೀವಿ. 30 ದಿವಸ ಆದಮೇಲೆ ಅದಕ್ಕೆ ಸ್ಫೂರ್ತಿಯಾಗಿ ನಾವು ಸೂತ್ಕ ಕಳ್ಕೊಂಡು ಒಂದು ಮನೆ ದೇವ್ರಿಗೆ ಹೋಗಿ ಎಲ್ಲ ಪೂಜೆ ಗೀಜೆ ಕೊಟ್ಟು ಆ ಮಗುನ ಸ್ವಲ್ಪ ನಾವು ಹೊರಗಡೆ ತಂದು ಸೂರ್ಯನ ಬೆಳಕನ್ನು ತೋರಿಸೋದು ಈ ರೀತಿ ಮಾಡ್ತೀವಿ. ಹಾಗಾಗಿ ಎರಡನೇದೇನು ಅಂತಂದರೆ ಏಜ್ ಅಟೆಂಡ್ ಮಾಡಿ 30 ದಿವಸ ಆಗಲೇಬೇಕು. ಅದೇ ರೀತಿ ಮೂರನೇದೇನು ಅಂತಂದರೆ ಇವಾಗ ಪ್ರಪಂಚ ಬಿಟ್ಟು ಹೋಗೋಂಥವ್ರಿಗೆ ಆ ಭಗವಂತನ ಪಾದ ಸೇರೋ ಅಂಥವ್ರಿಗೂ ಸಹ 30 ದಿವಸ ಖಂಡಿತ ಯಾವ ದೇವಸ್ಥಾನಗಳಿಗೂ ಹೋಗಲ್ಲ, ಏನಿಲ್ಲ, ಆ ಮನೆಯಲ್ಲೂ ಸಹ ಯಾವ ಪೂಜೆ ಕಾರ್ಯನೂ ಮಾಡೋಂಗಿಲ್ಲ ಅನ್ನೋಂಥದ್ದು. ಯಾಕೆ ಅಂತಂದರೆ ಇದು 3 ಸೂತ್ಕಗಳು ಅಂತ ಹೇಳ್ತೀವಿ. ಈ ಸೂತ್ಕ ಇದ್ದಂಥ ಟೈಮಲ್ಲಿ ಯಾವ ದೇವ್ರೂ ಸಹ ಸಲಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸೂತ್ಕ ಇರೋ ಅಂಥ ಟೈಮಲ್ಲಿ ನೋಡಿ, ಜನನ ಮರಣ ಆಗುತ್ತೆ, ಅದೇ ರೀತಿ ಏಜ್ ಅಟೆಂಡ್ ಮಾಡೋ ಅಂಥದ್ದು. ಈ 3ಕ್ಕೂ ಶ್ರೇಷ್ಠವಾಗಿ ನಾವು ಎಲ್ಲ ವಿಷಯದಲ್ಲೂ ಒಂದು ದೇವಸ್ಥಾನಕ್ಕಾಗಲಿ ಪೂಜೆ ಕೊಡೋಂಗಿಲ್ಲ, ಬರೀ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹೋಗಂಗಿಲ್ಲ, ಈ ಥರ ಎಲ್ಲ ಇರುತ್ತೆ. ಚಪ್ರದ ಕೆಳಗಡೆನೇ ಹೋಗಬಾರ್ದು ಅನ್ನೋಂಥದ್ದು ಸಹ ಇರುತ್ತೆ. ಹಾಗಾಗಿ ಇದು ಏನಕ್ಕೋಸ್ಕರ ಬಂದಿರೋದೆ, ಈ ದೋಷ ಏನಕ್ಕೆ ಬರುತ್ತೆ ನೋಡಿ, ಅದಕ್ಕೆ ಹೇಳೋದು 3 ವಿಶೇಷ ಸೇರಿ 90 ಡೇಸ್ ಆಗುತ್ತೆ. ಆಗ 90 ದಿವಸ ಆಗ್ಬಿಡುತ್ತೆ. ಆ 3 ತಿಂಗಳು ಅನ್ನೋದು ಕಂಪ್ಲೀಟಾಗಿ ಮುಗಿದ್ರೇ ಯಾವುದೋ ಒಂದು ವಿಷಯನೂ ಮೋಕ್ಷ ಆಗೋ ಅಂಥದ್ದು. ಕನ್ಯಾ ದೋಷ ಅನ್ನೋದಂಥದ್ದು ಏನು, ಕನ್ಯಾ ದೋಷ, ಕನ್ಯಾ ಶಾಪ ಏನಕ್ಕೋಸ್ಕರ ಬರುತ್ತೆ ನೋಡಿ, ಮನೇಲಿರೋ ಅಂಥ ಹೆಣ್ಮಕ್ಳು, ವಯಸ್ಸು ಹೆಣ್ಮಕ್ಳು ಯಾವುದೇ ಆಗಲಿ ತೃಪ್ತಿಯಿಂದ ಇರಬೇಕು. ಇವತ್ತಿನ ದಿವಸ ನಮ್ಗೆ ಊಟ ಯಾವುದೋ ಒಂದು ಟೇಸ್ಟ್ ಇಲ್ಲ, ಚೆನ್ನಾಗಿದೆ ಅಂತ ಅಂದ್ರೂ ಮನಸಾರೆ ಅದನ್ನು ನಾವು ಪ್ರೀತಿ ಮಾಡ್ಕೋಬೇಕು, ಮನಸಾರೆ ನೆನೆಸ್ಕೊಬೇಕು. ಇವತ್ತಿನ ದಿವಸ ನಮ್ಮ ತಾಯಿ ತಂದೆ ಆಗಲಿ, ಇಲ್ಲ ಒಡಹುಟ್ಟಿದವರೇ ಆಗಲಿ, ಇಲ್ಲ ಫ್ರೆಂಡ್ಸಿಂದ ಏನಾದರೂ ತೊಂದರೆ ಬರುತ್ತೆ ಅಂಥದ್ದಾಗಲಿ, ಯಾವುದೇ ಆಗಿರಲಿ, ಆ ಫೀಲಿಂಗಲ್ಲಿ ಅವ್ರುಗಳು ಇರಬಾರ್ದು. ಇತ್ತು ಅಂತಂದರೆ ಅದೂ ಸಹ ಆ ಕುಟುಂಬಕ್ಕೆ ದೋಷ ಬಂದು ಸೇರುತ್ತೆ. ನಾವೇನೇ ಒಂದು ನೆಗೆಟಿವ್ಸಲ್ಲಿ ಹೋಗಿರ್ತೀವಿ, ಎಲ್ಲ ವಿಷಯನೂ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಅಥವಾ ಫ್ರೆಂಡ್ಸ್ ಜೊತೆಲಿ ಏನೇ ಒಂದು ಶೇರಿಂಗ್ ಆಗಲಿ ಏನು ಮಾಡಿರ್ತೀವೋ ಆ ನೆಗೆಟಿವ್ಸ್ ಏನೆಲ್ಲ ಇದೆಯೋ ಅದೆಲ್ಲ ದೋಷವಾಗೇ ಮಾರುತ್ತೆ. ಅದರಲ್ಲೂ ಕನ್ಯಾ ದೋಷ ಅನ್ನೋದೇನು, ಕನ್ಯೆನ ಕರೆಕ್ಟಾನ ಟೈಮಲ್ಲಿ ನಾವು ಮದುವೆ ಮಾಡಿಕೊಟ್ಟಿಲ್ಲ ಅಂತಂದರೆ ಖಂಡಿತ ಅದು ದೋಷದಲ್ಲೇ ಬರುತ್ತೆ. ಇವಾಗ ಕೆಲಸಕ್ಕೆ ಹೋಗೋರು ಇರ್ತಾರೆ, ನಾವು ಲೇಟಾಗಿ ಮದುವೆ ಮಾಡ್ಕೋಬೇಕು ಅಂತ ಇರ್ತಾರೆ, ಇಲ್ಲ ದೋಷ ಪರಿಹಾರ ಆಗಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇರ್ತಾರೆ. ಇದರಿಂದ ಬರೋಂಥದ್ದು ದೋಷ ಅಲ್ಲ. ಆದರೆ ಮನಸ್ಸೊಳಗಡೆನೇ ಎಲ್ಲನೂ ಇಟ್ಕೊಂಡು ಓಪನ್ನಾಗಿ ಹೇಳ್ದಿರ ಇರೋ ಅಂಥದ್ದು
ಅಂಥದ್ದು, ತಾಯಿ ತಂದೆ ಹತ್ರನೂ ಸಹ ಸತ್ಯತೆಯಿಂದ ಮಾತಾಡ್ದಿರ ಇರೋ ಅಂಥದ್ದು, ಅಣ್ಣ ತಮ್ಮದಿರ ಹತ್ರ ಹೇಳ್ಕೊಂಡಿರ ಇರೋ ಅಂಥದ್ದು, ಅಕ್ಕ ತಂಗಿದಿರ ಹತ್ರ ಶೇರ್ ಮಾಡ್ದಿರ ಇರೋ ಅಂಥದ್ದು, ಇದೆಲ್ಲ ಏನಾಗುತ್ತೆ ಆ ಮನೆ ಒಳಗಡೆನೆ ಕನ್ಯಾ ದೋಷ ಒಂದ್ರ ಮೇಲೆ ಒಂದು ಇಟ್ಟಿಗೆ ಇಟ್ಟು ನಾವು ಸಿಮೆಂಟ್ ಹಾಕಿ ಮನೆ ಕಟ್ಟದಂಗೆ ಅದು ಸ್ಟ್ರಾಂಗ್ ಆಗಿಬಿಡುತ್ತೆ. ಅದಾದಮೇಲೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ವಯಸ್ಸು ಮಕ್ಕಳು ಕನ್ಯೆನೇ. ಆಗ ಏನಾಗುತ್ತೆ ಅಂದರೆ ಆ ಇಬ್ಬರೂ ಸರಿ ಮಾಡೋ ಅಂಥ ಒಂದು ನೆಗೆಟಿವ್ಸು ಥಿಂಕ್ ಮಾಡೋ ಅಂಥದ್ದು ಆ ಮನೆ ಒಳಗಡೆ ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ. ಉಳ್ಕೊಂಡ್ಮೇಲೆ ಏನಾಗುತ್ತೆ, ತಾಯಿ ತಂದೆಗೆ ಬರುತ್ತೆ ಫಸ್ಟು ಕಷ್ಟ ನೋಡಿ. ತಾಯಿ ತಂದೆಗೆ ಹೆಲ್ತ್ ಹಾಳಾಗುತ್ತೆ, ತಾಯಿ ತಂದೆಯಿಂದ ಎಲ್ಲ ಮನಸ್ತಾಪ ಬರುತ್ತೆ. ಹಾಗಾಗಿ ಅದೆಲ್ಲನೂ ಸರಿಪಡಿಸ್ಕೋಬೇಕು ಅಂತ ಅಂದರೆ ಫಸ್ಟು ಕನ್ಯಾ ಟೈಮ್ಲೆ ಇರೋಂಥ ಮಕ್ಕಳು ಯಾವ ಕಾರಣಕ್ಕೂ ನೆಗೆಟಿವ್ಸು ಯೂಸ್ ಮಾಡ್ಕೋಬಾರ್ದು, ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗೇ ಇರಬೇಕು. ಇದನ್ನೆಲ್ಲ ಪಾಸಿಟಿವ್ ಯಾವಾಗ ಮಾಡ್ಕೊತಾರೋ ಆ ಮನೆ ಸ್ವಲ್ಪ ಸಾಲದಿಂದ ಆಗಲಿ, ಇಲ್ಲ ಅಂತಂದರೆ ಮನೇಲಿ ಯಾವಾಗ ನೋಡಿದ್ರೂ ಕಲಹ ಇದ್ದೇ ಇರುತ್ತೆ. ಇದರಿಂದ ಆಗಲಿ ಮೋಕ್ಷ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋಕ್ಷ ಅಂದ್ರೇನು? ತೃಪ್ತಿ, ಒಂದು ಸಂತೋಷ, ಒಂದು ರಿಲ್ಯಾಕ್ಸೇಷನು. ಹಾಗಾಗಿ ಸ್ವಲ್ಪ ಶಾಂತತೆ ಅಲ್ಲಿರುತ್ತೆ. ಹಾಗಾಗಿ ಮನೇಲಿ ಎಲ್ಲನೂ ನೆಲೆ ಆಗಬೇಕು. ಆ ಕನ್ಯಾ ಶಾಪ ಆಗಲಿ ಟಕ್ಕಂತ ಹೆಣ್ಮಕ್ಳು ಏನು ಮಾಡ್ತಾರೆ, ಗಂಡ್ಮಕ್ಳು ಏನು ಮಾಡ್ತಾರೆ, ನಮ್ಮಪ್ಪ ನಮ್ಮಮ್ಮ ನಮ್ಗೇನು ಮಾಡವ್ರೆ, ಏನು ಉಳಿಸ್ಕೊಟ್ಟಿದ್ದಾರೆ, ಏನೇನೂ ಇಲ್ಲ, ನಾಶ ಮಾಡಿಬಿಟ್ಟವ್ರೆ, ಅವರು ನಾಶ ಆಗಲಿ ಅಂದ್ಬಿಟ್ರು ಅಂದರೆ ಖಂಡಿತ ತಾಯಿ ತಂದೆ ಉದ್ಧಾರ ಆಗಲ್ಲ. ಅದಕ್ಕೆ ಹೇಳೋದು ಯಾವ ಕಾರಣಕ್ಕೂ ಸರಿ ಕನ್ಯೆ ಶಾಪ ತುಂಬಾ ಡಿಫ್ರೆಂಟ್ ಆಗಿದ್ದು ಆ ವಂಶನೇ ನಾಶನ ಮಾಡಿಬಿಡುತ್ತೆ. ಅದರಲ್ಲೂ ಹೆಣ್ಮಕ್ಳು ಶಾಪ ಖಂಡಿತ ಯಾರನ್ನು ತಗೋಬೇಡಿ. ಕನ್ಯಾ ಆಗಿರೋ ಅಂಥ ಹೆಣ್ಮಕ್ಳು ಶಾಪ ಖಂಡಿತ ಯಾರಿಗೂ ಬೇಕಾಗಿಲ್ಲ, ಬೇಡವೂ ಬೇಡ. ಅದರಂಥ ಪಾಪ ಬೇರೆ ಯಾವುದ್ರಲ್ಲೂ ಇಲ್ಲ ನೋಡಿ. ಅದಕ್ಕೆ ಹೇಳೋದು ತಾಯಿ ತಂದೆ ಶಾಪಕ್ಕಿಂತ ಕನ್ಯಾ ಶಾಪ ತುಂಬಾ ಡಿಫ್ರೆಂಟ್ ಆಗಿದ್ದಂತೆ. ಹಾಗಾಗಿ ಯಾಕೆ ಅಂತ ಅಂದರೆ ಯಾವ ಕಷ್ಟ ಸುಖನೂ ಅನುಭವಿಸಿರಲ್ಲ, ಯಾವ ಸಂತೋಷದಲ್ಲೂ ಇರೋದಿಲ್ಲ. ಹಾಗಾಗಿ ಆ ಆಸೆಗಳನ್ನೆಲ್ಲ ತನ್ನೊಳಗಡೆನೇ ಒಂದು ಅಡಗಿಸ್ಕೊಂಡು ಆ ಓಪನ್ ಆಗಿ ಹೇಳೋಕ್ಕಾಗ್ದಿರ ತುಂಬಾ ವೇದನೆ ಪಟ್ಟು ಏನಾಗುತ್ತೆ ಆ ಮನಸ್ಸಲ್ಲಿ ದುಷ್ಟಶಕ್ತಿ ಉಂಡಾಗ್ಬಿಡುತ್ತೆ. ಆ ದುಷ್ಟಶಕ್ತಿ ಉಂಡಾಗಿದ ತಕ್ಷಣ ಶಾಪವಾಗೇ ಚೇಂಜ್ ಆಗುತ್ತಂತೆ. ಅದಕ್ಕೆ ಹೇಳೋದು ಕನ್ಯೆ ಅಂತ ಮನೇಲಿ ಇರೋ ಅಂಥವ್ರು ಏಜ್ ಅಟೆಂಡ್ ಮಾಡಿದ್ದಂಥ ಹೆಣ್ಮಕ್ಳು ಅದಕ್ಕೋಸ್ಕರ 9 ವಯಸ್ಸಲ್ಲೇ ಅಟೆಂಡ್ ಮಾಡಿಬಿಟ್ಟಿದ್ದಾರೆ, ಒಂದು 15 ವಯಸ್ಸಿಗೆಲ್ಲ ಅವ್ರು ಕನ್ಯೆ. ಆ ರೀತಿ ಅಲ್ಲ. ಕನ್ಯೆ ಸ್ತ್ರೀ ಅನ್ನೋ ಅಂಥದ್ದೇನು, ಏಜ್ ಅಟೆಂಡ್ ಮಾಡಿದ ತಕ್ಷಣ ಕನ್ಯೆನೇ ಇಲ್ಲ ಅಂತ ಹೇಳಿಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಕನ್ಯೆ ಆಗೋಕ್ಕಾಗಲ್ಲ, ಮಕ್ಕಳೇನೆ. ಏಜ್ ಅಟೆಂಡ್ ಮಾಡಿರ್ಬೋದು, ಒಂದು ಏಜ್ ಬರೋವರೆಗೂ ಅವ್ರ ಮಕ್ಕಳೇನೆ. ಹಾಗಾಗಿ ಒಂದು ಸ್ಟೇಜ್ ಇದೆ ನೋಡಿ. ಆ ಸ್ಟೇಜ್ ಅನ್ನೋಂಥದ್ದು ಏನು, 18 ವಯಸ್ಸು. 18 ವಯಸ್ಸಿಂದ 26 ವಯಸ್ಸವರೆಗೂ ಅವ್ರಿಗೆ ಏನು ಮದುವೆ ಆಗಿಲ್ವೋ ಆ ಕನ್ಯಾ ಸ್ತ್ರೀ ಶಾಪ ಬಿತ್ತು ಅಂದರೆ ಖಂಡಿತ ಆ ವಂಶ ನಾಶ. ಯಾವ ಕಾರಣಕ್ಕೂ ಸರಿ ಆಸ್ತಿ ಅಂತಸ್ತಿರಲಿ, ಅದೇ ರೀತಿ ಬೇಕಾದಷ್ಟು ಹಣ ಇರಲಿ, ಎಷ್ಟೇ ಬೇಕಾದರೂ ಸಂತೋಷ, ಗಂಡ ಹೆಂಡತಿ ಸಂತೋಷವಾಗಿರಲಿ, ಖಂಡಿತ ಇರೋದಕ್ಕೆ ಚಾನ್ಸಸ್ಸೇ ಇಲ್ಲ, ಇರೋದಕ್ಕೆ ಆಗೋದೂ ಇಲ್ಲ. ಅದರಲ್ಲೂ ಹೆಣ್ಮಕ್ಳು ಶಾಪ ಬಿಟ್ಟಾಯಿತು ಅಂದರೆ ಆ ವಂಶ ಫುಲ್ಲು ನಿರಂಶವಾಗುತ್ತೆ. ಅದರಿಂದನೇ ಹೇಳೋದು ಕನ್ಯಾ ಸ್ತ್ರೀನ ಮಾತ್ರ ಮನೇಲಿರೋ ಅಂಥ ಹೆಣ್ಮಗಳನ್ನ ಯಾವಾಗಲೂ ಮಹಾಲಕ್ಷ್ಮಿಯಾಗೇ ನೋಡಬೇಕಂತೆ, ಮಹಾಲಕ್ಷ್ಮಿ ಥರನೇ ಇಟ್ಕೋಬೇಕಂತೆ. ಆ ಶಾಪ ಬಿಡೋದಕ್ಕಾಗಲಿ ಅದೇ ರೀತಿ ಆ ಹೆಣ್ಮಕ್ಳನ್ನ ಒಂದು ಕಷ್ಟದಲ್ಲಿ ಸಿಲುಕ್ಸೋಕ್ಕೂ ಸಹ ನೋಡಬಾರ್ದಂತೆ. ಎಂಥದ್ದೇ ಆಗಿರಲಿ ಅವ್ರ ಮನಸ್ಸಲ್ಲಿ ಇರೋ ಅಂಥದ್ದನ್ನು ಆ ತಾಯಿ ತಂದೆ ಆದವರಾಗಲಿ ಅಣ್ಣ ತಮ್ಮದಿರಾಗಲಿ ನೀಟಾಗಿ ಕೇಳಿಕೊಂಡು ಆ ಮನಸ್ಸಿಗೆ ಪರಿಹಾರ ಹೇಳಿದ್ರು ಅಂದರೆ ಆ ವಂಶ ವೃದ್ಧಿ ಆಗುತ್ತಂತೆ. ಅದಕ್ಕೋಸ್ಕರನೇ ಹೇಳೋದು ಯಾವಾಗಲೂ ಕನ್ಯಾ ಸ್ತ್ರೀ ಶಾಪ ಮಹಾಶಾಪ ಅಂತ ಹೇಳಿದ್ದಾರೆ. ಖಂಡಿತ ಅದು ಇರಬಾರ್ದು. ಇರೋಂಥ ಹೆಣ್ಮಕ್ಳು ಇರೋಂಥ ಮನೆಯಲ್ಲಿ ಯಾವಾಗಲೂ ತಾಯಿ ತಂದೆ ನೋಡಿ ಸಿಡಿ ಅಂತಲೇ ಇರ್ತಾರೆ. ಏನು ಒಳ್ಳೇದು ಮಾಡಿದ್ರೂ ಆ ಹೆಣ್ಮಕ್ಳನ್ನ ಬೈತಾರೆ, ಕೆಟ್ಟದ್ದು ಮಾಡಿದ್ರೂ ಬೈತಾರೆ. ಆದರೆ ಅವ್ರಿಗೆ ಬೇಕಾಗಿರುವಾಗ ಯುಟಿಲೈಸ್ ಮಾಡ್ಕೊತಾರೆ. ಖಂಡಿತ ಇದನ್ನು ಮಾಡಬೇಡಿ. ತಾಯಿ ತಂದೆ ಆಗಿರಲಿ ಹೆಣ್ಮಕ್ಳಾಗಿರಲಿ ಆಪೋಸಿಟ್ ಆಗಬೇಡಿ. ಆ ಹೆಣ್ಮಕ್ಳು ಏನೋ ಒಂದು ತಪ್ಪೇ ಮಾಡಿಬಿಟ್ಟಿದ್ದಾರೆ ಅಂದ್ರೂ ಸಹ ಆ ಮಕ್ಕಳನ್ನ ಅಪ್ಕೊಂಡು ಆ ತಪ್ಪನ್ನು ಅವ್ರಿಗೆ ತಿದ್ದಿ ಖಂಡಿತ ಆ ಹೆಣ್ಮಕ್ಳು ತಿದ್ಕೊತಾರೆ. ಅದೇ ರೀತಿ ಗಂಡ್ಮಕ್ಳು ಆಗಿದ್ರೂ ಸಹ ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ಜಾಸ್ತಿ ಇರುತ್ತೆ, ಅರ್ಥ ಮಾಡ್ಕೊತಾರೆ. ಆದರೆ ಅದರಲ್ಲೂ ಒಬ್ಬೊಬ್ಬರು ಮತ್ತೆ ಹೋಗಿ ಕೆಳಗಡೆ ಬೀಳ್ತಾರೆ. ಖಂಡಿತ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ತಾಯಿ ತಂದೆಗೂ ಬೆಲೆ ಕೊಡಿ. ಅದೇ ರೀತಿ ಮುಖ್ಯವಾಗಿ ತಾಯಿ ತಂದೆ ಶಾಪ ಯಾವ ಕಾರಣಕ್ಕೂ ಸರಿ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಅವ್ರು ಎಂಥ ತಪ್ಪು ಮಾಡಿದ್ರೂ ಸಹ ಶಾಪ ಬಿಡಬೇಡಿ.
ಅದನ್ನು ವಿವರವಾಗಿ ಕೂಡಿಸ್ಕೊಂಡು ಅವ್ರಿಗೆ ಅರ್ಥ ಮಾಡಿಸಿ. ಯಾವಾಗೂ ನೋಡಿ ಮನಸ್ಸು ಶುದ್ಧ ಇರಲ್ಲ, ಬರೀ ಮನೆ ಶುದ್ಧ ಮಾಡ್ಕೊಂಡೇ ಇರ್ತಾರೆ, ತನ್ನನ್ನು ತಾನು ಶುದ್ಧ ಮಾಡ್ಕೊಂಡೇ ಇರ್ತಾರೆ. ನಾನು ಹಾಕೋ ಬಟ್ಟೆನೂ ಸರಿ 4 ಟೈಮ್ ನಾನು ವಾಶ್ ಮಾಡ್ಕೊಂಡೇ ಇರಬೇಕು ಅಂತ ನೆನೆಸ್ಕೊತಾರೆ. ಅದೆಲ್ಲ ಶುದ್ಧ. ಮನಸ್ಸನ್ನು ಫಸ್ಟು ತೊಳಿಬೇಕು, ಅದು ಪನ್ನೀರಲ್ಲಿ ತೊಳಿಬೇಕು. ಅದು ಏನು ಅಂತಂದರೆ ನೋಡಿ, ರೋಸ್ ವಾಟ್ರಲ್ಲೇ ವಾಶ್ ಮಾಡಬೇಕಂತೆ. ಕಾರಣ ಏನು ಅಂತಂದರೆ ಆವಾಗಲೇ ಅಂತ ಅದು ಶುದ್ಧ ಆಗೋದು. ಅದಕ್ಕೆ ಅರ್ಥ ಏನು ಅಂದರೆ, ಗೋಮಯ ಇದೆ ನೋಡಿ, ಆ ಗೋಮಯ ಭಗವಂತನ ಗೋಮಯ ತಂದು ಸ್ವಲ್ಪ ಮನೆಯಲ್ಲೆಲ್ಲ ಶುದ್ಧ ಮಾಡಿಸ್ಬಿಟ್ಟು ನಾವು ಸ್ವಲ್ಪ ನಾಲ್ಗೆಲೆ ಒಂದು 3 ಟೈಮ್ ನಾಲ್ಗೆಲಿ ಇಟ್ಕೋಬೇಕಂತೆ. ಆವಾಗಲೇ ಅಂತ ನಾವು ಮಾತಾಡಿದ್ದಕ್ಕೆಲ್ಲನೂ ನಮ್ಮ ಮನಸ್ಸು ಶುದ್ಧ ಆಗೋದು. ಒಬ್ಬೊಬ್ಬರು ಏನೇ ಮುಟ್ರೇನೂ ಸರಿ, ಏನೇ ತೊಗೊಂಡ್ರೇನೂ ಸರಿ, ಸಿಡಿ 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 ಅಂತ ಇರ್ತಾರೆ. ಕಾರಣ ಏನು ಅಂತಂದರೆ ಹಂಗೇನೆ ಪಟಾಕಿ ಹೊಡೆದಂಗೆ. ಖಂಡಿತ ತಾಯಿ ತಂದೆ ಮಕ್ಕಳನ್ನ ನೆಮ್ಮದಿಯಾಗಿ ಯಾರು ಇಟ್ಕೊತಿರೋ ಆ ಮನೆ ಚೆನ್ನಾಗಿ ಉದ್ಧಾರ ಆಗುತ್ತೆ. ಯಾವ ಮಕ್ಕಳು ತಾಯಿ ತಂದೆಗೆ ಪ್ರೀತಿ ವಾತ್ಸಲ್ಯ ತೋರಿಸ್ತಿರೋ ಆ ಮನೆ ಯಾವಾಗಲೂ ನಂದಾಗ ಗೋಕುಲನೇ. ಖಂಡಿತವಾಗಿ ಹೇಳ್ತೀನಿ, ಇಬ್ಬರೂ ಸರಿ ಮಿಸ್ಟೇಕ್ ಏನೇ ಆಗಿರ್ಬೋದು 2 ಕಡೆನೂ, ಖಂಡಿತ ಅದನ್ನು ತಿದ್ಕೊಳ್ಳಿ. ಯಾವ ಕಾರಣಕ್ಕೂ ಹೆಣ್ಮಕ್ಳು ದಯವಿಟ್ಟು ಹೇಳ್ತೀನಿ, ಹೆಣ್ಮಕ್ಳ ಹತ್ರ ನಾನು ತುಂಬ ನನ್ನ ಮನಸಾಕ್ಷಿಯಿಂದ ನಾನು ಕೇಳ್ಕೊತೀನಿ, ಯಾವ ಹೆಣ್ಮಕ್ಳು ತಾಯಿ ತಂದೆ ಮನೆಗೆ ಶಾಪ ಬಿಡಬೇಡಿ. ಅದೇ ರೀತಿ ನಿಮ್ಗೆ ಇಷ್ಟ ಇಲ್ದಿರ ಇರೋದನ್ನು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ನೀವು ಕೂಡಿಸ್ಕೊಂಡು ಅವ್ರ ಹತ್ರ ಮಾತಾಡಿ. ಅವರೇ ನಿಮಗೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಸಹ ನೀವು ಒಳ್ಳೆ ಅಡ್ವೈಸ್ ಕೊಡಿ. ಖಂಡಿತ ಯಾವ ಕಾರಣಕ್ಕೂ ಸರಿ ಶಾಪ ಈ ಕಡೆಯಿಂದ ಆಗಲಿ, ಅವ್ರಿಗೆ ಅವ್ರ ಕಡೆಯಿಂದ ಆಗಲಿ, ಇವ್ರಿಗೆ ಯಾವ ಕಾರಣಕ್ಕೂ ಮಾಡಬೇಡಿ. ತುಂಬ ಜನ ನನ್ನ ಹತ್ರ ನೆನ್ನೆಲ್ಲ ಒಂದು 10 ಒಂದು 4-5 ಜನ ಅಷ್ಟು ಹತ್ತಿದ್ದಾರೆ. ನಿಜ ಹೇಳ್ತೀನಿ, ನಾನು ಅವ್ರು ಅಳುವಾಗ ನನಗೆ ಗೊತ್ತಿಲ್ದಿರ ನನ್ನ ಕಣ್ಣಲ್ಲೂ ಸಹ ನೀರು ಬರುತ್ತೆ. ಯಾಕೆ ಅಂತಂದರೆ ನಾವು ಇಂದ ಹೆಣ್ಣಲ್ವೇ. ಹಾಗಾಗಿ ಎಂಥವರೇ ಆಗಿರಲಿ, ಅದು ನೋಡಿ, ಆಸ್ತಿ ಅಂತಸ್ತು ಯಾರು ಬೇಕಾದರೂ ಕಳ್ಕೊಬೋದು, ಯಾರು ಬೇಕಾದರೂ ಸಂಪಾದಿಸ್ಕೋಬೋದು. ಆದರೆ ಆ ಬಂಧ ಅನ್ನೋದು ಸಂಪಾದಿಸ್ಕೊಳ್ಳೋದು ಭಾರಿ ಕಷ್ಟ. ಅದರಲ್ಲೂ ತಾಯಿ ತಂದೆಯನ್ನು ಬಂಧ ಇದೆ ನೋಡಿ, ಅದು ಸಿಗದೀರ ಇರೋ ಅಂಥದ್ದು. ಯಾಕೆಂದರೆ ನನ್ನ ತಾಯಿನ ಕಳ್ಕೊಂಡು ನಾನು 40 ವರ್ಷ ಆಗಿದೆ. ನನ್ನ ತಾಯಿ ನಮ್ಮನ್ನು ಬಿಟ್ಟು 40 ವರ್ಷ ಆಯಿತು. ತಾಯಿ ಇಲ್ದಿರ ಕಣ್ಣೆಲ್ಲ ಕಡೆಗೂ ಹುಡುಕುತ್ತೆ. ನಮ್ಮ ತಾಯಿ ಪ್ರೀತಿ ಎಲ್ಲಿ ಸಿಗುತ್ತೆ, ನಮ್ಮ ತಾಯಿ ಪ್ರೀತಿ ಯಾರು ಕೊಡ್ತಾರೆ? ಇಷ್ಟು ನಾನು ಪೂಜೆ ಮಾಡಿದ್ರೇನು, ಇಷ್ಟು ನಾನೆಲ್ಲನೂ ಮಾಡಿದ್ರೇನು ನನ್ನ ತಾಯಿನ ಹುಡುಕ್ತಾ ಇದೆ ಮನಸ್ಸು. ಕಾರಣ ಏನು ಅಂತಂದರೆ ಆ ತಾಯಿಲಿರೋ ಭಾವನೆ ಬೇರೆ ಎಲ್ಲೂ ಇಲ್ಲ. ಆ ತಾಯಿ ಕೊಟ್ಟಿದ್ದನ್ನು ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇವತ್ತು ಕರ್ಕೊಂಬಂದು ಭಗವಂತ ಕೂಡಿಸಿದ್ದಾನೆ ಅಂದರೆ ನಾನು ತಾಯಿ ಜನ್ಮ ಕೊಟ್ಟಿದ್ದಂಥ ಕಾರಣಕ್ಕೇ. ಖಂಡಿತ ಎಲ್ಲ ತಾಯಿ ತಂದೆ ಜೊತೆಲಿ ಸಂತೋಷ ಖುಷಿಯಿಂದ ಇರಿ ಮಕ್ಕಳು. ಖಂಡಿತ ಜಗಳ ಆಡಬೇಡಿ. ಊಟಕ್ಕೆ ಜಗಳ ಆಡಿ, ಮತ್ತು ಬೇರೆ ಯಾವುದಕ್ಕೂ ಜಗಳ ಆಡಬೇಡಿ. ಊಟ ತಿನ್ನುವಾಗ ಜಗಳ ಆಡಿ, ನನಗೆ ಅದು ಬೇಕು ಇದು ಬೇಕು ಅಂತ. ಖಂಡಿತ ಪ್ರೀತಿ ವಾತ್ಸಲ್ಯದಿಂದ ಇರಿ, ಒಳ್ಳೆಯದಾಗಲಿ. ಕನ್ಯಾಸ್ತ್ರೀ ಶಾಪ ಅನ್ನೋದು ಆ ಭಗವಂತ ಗುರು ರಾಘವೇಂದ್ರ ಸ್ವಾಮಿನೂ ಸರಿ ಮಾಡಿಕೊಡ್ತಾರೆ. ಖಂಡಿತವಾಗಿ ಆ ಭಗವಂತನ ಆಶೀರ್ವಾದ ಇರಲಿ. ಗುರುವೇ ಶರಣಂ.